ಇಟ್ ಇಸ್ ವೆರಿ ಎಕ್ಸೈಟಿಂಗ್ ಅನ್ಸುತ್ತೆ. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಜಡೇಶ್ ಸರ್, ಥ್ಯಾಂಕ್ ಯು ಸರ್, ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್. ತುಂಬ ಫನ್ ಮಾಡಿದ್ದೀವಿ ಹಿಂದ್ಗಡೆ ಕೂತ್ಕೊಂಡು ನಾವೆಲ್ಲರೂ. ಆಲ್ ದ ಬೆಸ್ಟ್ ಮ್ಯಾಮ್, ರಂಜಿನಿ ಮ್ಯಾಮ್. ಸೊ ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಅಪ್ಪ. ಆಮೇಲೆ ಆಲ್ ದಿ ಬೆಸ್ಟ್ ರಂಜಿನಿ ಮ್ಯಾಮ್ ಆ್ಯಂಡ್ ಜಡೇಶ್ ಸರ್, ನಿಮ್ಮ ಪಿಕ್ಚರ್ಸ್ಗೆ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆಮೇಲೆ ಡಿಕ್ಕಿಗೆ ಆಲ್ ದ ಬೆಸ್ಟ್. ನಾನು ಶೂಟಿಂಗ್ ಹೋಗಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ಸೀನ್ಸ್. ನೀವು ನೋಡಿ ಕ್ಯೂರಿಯಾಸಿಟಿ. ಎಲ್ರಿಗೂ ನಮಸ್ಕಾರ. ಆಲ್ ದ ಬೆಸ್ಟ್ ಸರ್. ಹ್ಯಾಪಿ ಬರ್ಡೇ ಅಂಕಲ್. ಈ ಸಿನಿಮಾಯಿಂದ ನೆಕ್ಸ್ಟ್ ಸೂಪರ್ ಸ್ಟಾರ್ ಆಗಲಿ. ಇನ್ನು ದೊಡ್ಡ ಮಟ್ಟಕ್ಕೆ ಅಂದರೆ ನಾನು ಟೆಕ್ಸ್ಟ್ ಮಾಡಿದಾಗ ನಿಮ್ಮ ಹತ್ರ ಹೇಳ್ತಿದ್ದೆ, ಅಂಕಲ್ ವೆಯ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬಿಗ್ ಸಿನಿಮಾಗೆ ಅಂತ. ಅದು ಜಡೇಶ್ ಸರ್ ಪ್ರೊಡಕ್ಷನ್. ಥ್ಯಾಂಕ್ ಯು ಸರ್, ನಮ್ಮನ್ನ ಕರೆದಿತ್ತು ಎಲ್ರಿಗೂ. ಎಲ್ಲ ನಮ್ಮ ಇಡೀ ತಂಡನ ತಿರ್ಗಾ ರಿಯೂನಿಯನ್ ಮಾಡಿ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಎಲ್ರಿಗೂ ಆಲ್ ದ ಬೆಸ್ಟ್. ರಂಜಿನಿ ಮ್ಯಾಮ್, ನಿಮಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾಡ್ತಾರೆ ಆಕ್ಚುಲಿ ಎಲ್ರು ಹ್ಯಾಪಿ ಬರ್ಡೇ ಅಂಕಲ್ ಅಂದಾಗ ನಮಗ್ ತಗೊಳಕ್ ಆಗ್ಲಿಲ್ಲ, ಇವರು ಕರೆಕ್ಟ್ ಆಗಿ ವಿಶ್ ಮಾಡಿದ್ರು. ತುಂಬಾ ಖುಷಿ ಆಗ್ತಿದೆ. ಇವತ್ತು ನಾವು ಇಲ್ಲಿರೋ ಕಾರಣ ಜಡೇಶ್ ಸರ್ ಅವರು ನಮ್ಗೆಲ್ಲ ಇನ್ವೈಟ್ ಮಾಡಿ ಹೇಳಿದ್ರು ಈ ರೀತಿ ಮಾಡ್ತಿದೀವಿ ಅಂತ. ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಡಿಕ್ಕಿ ಮತ್ತೆ ಜಡೇಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ಹಂಪಿ ಪಿಕ್ಚರ್ಸ್ ಅಂತ ಇವತ್ತು ಲಾಂಚ್ ಆಗಿದೆ ತಿರುಪತಿ, ಅಲ್ಲೇ ನಮ್ಮ ಉತ್ತರ ಕರ್ನಾಟಕ. ಸೊ ಪ್ರೇಮಕಲ್ ತುಂಬಾ ಚೆನ್ನಾಗಿ ಕಾಣ್ತಿದೆ, ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದೆ. ನಾನು ನೋಡೋಕೆ ಕಾಯ್ತಿದ್ದೀನಿ. ಇನ್ನು ವಿ ಆರ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಜೂನಿಯರ್ ಗೋಲ್ಡನ್ ಸ್ಟಾರ್. ಸೊ ನಾವು ಯಾವಾಗಲೂ ಅಂದ್ರೆ ಮನೇಲಿ ಆಟ ಆಡ್ತಿರ್ತೀವಿ. ವಿ ಆರ್ ಬಗ್ಗೆ ಗೊತ್ತು, ತುಂಬಾ ಟ್ಯಾಲೆಂಟೆಡ್ ಸರ್. ಏನ್ ಸರ್? ಹೌದು, ಅಂಕಲ್ ಅನ್ನಂಗಿಲ್ಲ ನೀವು. ಸೊ ವಿ ಆರ್ ಬಗ್ಗೆ ಹೇಳ್ತಿದ್ದೆ. ಮನೇಲಿ ನಾವೆಲ್ಲ ತುಂಬಾ ಕ್ಲೋಸ್ ಆಗಿ ಆಟ ಆಡ್ತಿರ್ತೀವಿ. ಏಜ್ ಅದೆಲ್ಲ ಸೆಕೆಂಡ್ರಿ, ಬಟ್ ನಾವು ತುಂಬಾ ಅಷ್ಟು ಚೆನ್ನಾಗಿ ಆಟ ಆಡ್ತಿರ್ತೀವಿ. ಅವ್ನ ಟ್ಯಾಲೆಂಟ್ಸ್ ಎಲ್ಲ ಗೊತ್ತು. ತುಂಬಾ ಒಳ್ಳೆ ಇಮಿಟೇಷನ್ಸ್, ಎಕ್ಸ್ಪ್ರೆಷನ್, ಆಕ್ಟಿಂಗ್ ಎಲ್ಲ ಸಖತ್ತಾಗಿ ಮಾಡ್ತಾನೆ. ಸೊ ಇದ್ರಲ್ಲಿ ನೋಡೋಕೆ ನಾನು ತುಂಬಾ ಕ್ಯೂರಿಯಸ್ ಇದ್ದೀನಿ. ಆದಷ್ಟು ಬೇಗ ರಿಲೀಸ್ ಆಗಲಿ, ಚೆನ್ನಾಗಿ ಪ್ರದರ್ಶನ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.